ಇನ್ನು ಪ್ರಧಾನಿ ಮೋದಿ ಸಾಗುವ ಮಾರ್ಗದಲ್ಲಿ ಬಿಗಿ ಪೊಲೀಸ್ ಭದ್ರತೆ. ಶಿವಮೊಗ್ಗ ಏರ್ಪೋರ್ಟ್, ಎಂಆರ್ಎಸ್ ವೃತ್ತ, ಹಾಗೆ ಬಿಎಚ್ ರಸ್ತೆ, ಶಿವಪ್ಪನಾಯಕ ವೃತ್ತ, ಅಶೋಕ್ ಸರ್ಕಲ್, ಐಬಿ ವೃತ್ತ, ಕುವೆಂಪು ರಸ್ತೆ, ಶರಾವತಿ ನಗರ ಮುಖ್ಯ ರಸ್ತೆ, ವಿನೋಬಾ ರಸ್ತೆ, ಫ್ರೀಡಂ ಪಾರ್ಕ್ ಈ ಮಾರ್ಗದಲ್ಲಿ ಎಸ್ಪಿಜಿ ಮತ್ತು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನಡೆಸಿರುವ ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಮಲೆನಾಡಿನ ಹೆಬ್ಬೆಗಳು ಶಿವಮೊಗ್ಗಕ್ಕೆ ಇಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಅಂದರೆ ಕಳೆದ 3-4 ದಿನಗಳಿಂದ ಕೂಡ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದೆ ಮತ್ತು ಎಸ್ಪಿಜಿ ಏನು ಸೂಚನೆ ಕೊಡ್ತಾ ಇದೆ ಅದರ ಪ್ರಕಾರವಾಗಿ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದೆ. ನೋಡ್ಬೋದು ಮುಂಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತೇಳಿ. ಫ್ರೀಡಂ ಪಾರ್ಕ್ಗೆ ಹೋಗೋ ಗೇಟ್ ನಂಬರ್ 1 ಇದು. ಗೇಟ್ ನಂಬರ್ 1ನಲ್ಲಿ ಯಾವ ರೀತಿ ವ್ಯವಸ್ಥೆ ಅಂತೇಳಿ ಆರಂಭದಲ್ಲಿ ನೋಡ್ಬೋದು ಬ್ಯಾರಿಕೇಡ್ ಹಾಕಿದ್ದಾರೆ. ಪೊಲೀಸರು ಎಲ್ಲ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ. ಈ ಒಂದು ಕಡೆ ದೃಶ್ಯ ಆದರೆ ಒಳಗಡೆ ಕೂಡ ಇನ್ನೂ ಕೂಡ ತಪಾಸಣೆ ಆಗುತ್ತೆ. ಅದರ ನಂತರ ಕೂಡ ವೇದಿಕೆ ಒಳಗಡೆ ಮತ್ತು ಮುಂಭಾಗಕ್ಕೆ ಹೋಗಲಿಕ್ಕೆ ಸಾರ್ವಜನಿಕರಿಗೆ ಮತ್ತು ವಿಐಪಿಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಹಾಗಾಗಿ ಮೋದಿಯವರು ಬರೋದ್ರಿಂದ ಭದ್ರತೆ ತುಂಬ ಮಹತ್ವ ಇದೆ. ಹಾಗಾಗಿ ಭದ್ರತಾ ದೃಷ್ಟಿಕೋನದಿಂದ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋದಂದ್ರೆ ಇವತ್ತು ಮಧ್ಯಾಹ್ನ 1:30 ಸುಮಾರಿಗೆ ನರೇಂದ್ರ ಮೋದಿ ಅವರು ಶಿವಮೊಗ್ಗದ ಏರ್ಪೋರ್ಟಿಗೆ ಬರ್ತಾರೆ. ಏರ್ಪೋರ್ಟ್ ಮೂಲಕವಾಗಿ ಅವರು ರೋಡ್ ಮುಖಾಂತರ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಬರ್ತಾ ಇದ್ದಾರೆ. ಆ ಫ್ರೀಡಂ ಪಾರ್ಕ್ಗೆ ಬರೋ ರಸ್ತೆ ಏನಿದೆ ಆ ರಸ್ತೆಯನ್ನು ಕೂಡ ಜೀರೋ ಟ್ರಾಫಿಕ್ ಮಾಡಲಾಗಿದೆ. ಹಾಗಾಗಿ ಜೀರೋ ಟ್ರಾಫಿಕ್ನಿಂದ ಸುಮಾರು ಏರ್ಪೋರ್ಟ್ನಿಂದ ಇಲ್ಲಿವರೆಗೂ ಕೂಡ 14 ಕಿಲೋಮೀಟರ್ ಫ್ರೀಡಂ ಪಾರ್ಕಿಗೆ. ಆ 14 ಕಿಲೋಮೀಟರ್ ಕೂಡ ಜೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಎರಡೂ ಕಡೆ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಲಾಗಿದೆ. ಫ್ರೀಡಂ ಪಾರ್ಕ್ ಏನು ಬಲಭಾಗಿದೆ, ಬಲಭಾಗದಲ್ಲಿ ನೋಡ್ಬೋದು. ಅಂದರೆ ಇವತ್ತು ಬೆಳಗಿನ ದಿನನಿತ್ಯ ಚಟುವಟಿಕೆ ಇದೆ. ಜನರು ಕೆಲಸಕ್ಕೆ ಹೋಗಬೇಕು, ತಮ್ಮ ದಿನನಿತ್ಯ ಚಟುವಟಿಕೆ ತೊಡಬೇಕು, ಶಾಲೆಗಳಿಗೆ ಹೋಗಬೇಕು ಮಕ್ಕಳು. ನೋಡ್ಬೋದು ಒಂದು ಕಡೆ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ, ಮತ್ತೊಂದು ರಸ್ತೆಯನ್ನು ಮಾತ್ರ ತೆರೆದಿದ್ದಾರೆ. ಹಾಗಾಗಿ ಸಾಕಷ್ಟು ಬೆಳಗಿಂದ ಕೂಡ ಇಲ್ಲಿ ನೋಡ್ತಿರೋದು ವಾತಾವರಣ ಅಂದರೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ಪರದಾಟ ಕೂಡ ಬೆಳಗಿಂದ ಕಂಡು ಬರ್ತಾ ಇದೆ. ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇದೆ. ಆ ಲೋಕಸಭಾ ಕ್ಷೇತ್ರದ ಪ್ರಚಾರಕ್ಕಾಗಿ ಮೋದಿ ಬರ್ತಾರೆ. ಹಾಗಾಗಿ ಲಕ್ಷಾಂತರ ಜನ ಈ ಫ್ರೀಡಂ ಪಾರ್ಕ್ ಸೇರಿದ್ದಾರೆ. ಹಾಗಾಗಿ ಎಲ್ಲ ಸಿದ್ಧತೆ ಕೂಡ ಆಗ್ತಾ ಇದ್ದಾವೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವೆ, TV9 ಶಿವಮೊಗ್ಗ.